It is time to announce the FA1 grant holders. ಶಾಲೆಯ ನೀತಿ ನಿಯಮಗಳ ಬಗ್ಗೆ ತಮಗೆ ತಿಳಿಸೋದು, ಹಾಗೆಯೇ ಶಿಕ್ಷಣ ಪದ್ಧತಿಗಳ ಬಗ್ಗೆ ತಮಗೆ ವಿವರಿಸೋದು ಈ ಒಂದು ಕಾರ್ಯಕ್ರಮದ ಉದ್ದೇಶ ಆಗಿರುತ್ತೆ. ಸಮಾಜದ ಎಲ್ಲ ಕ್ಷೇತ್ರಗಳಲ್ಲೂ ಒಂದು ಅಗಾಧವಾದ ಕ್ರಾಂತಿಕಾರಿಯಾದ ಬದಲಾವಣೆಯನ್ನು ನೋಡ್ತಾ ಇದ್ದೀವಿ. ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ. ಈ AI ಅನ್ನೋದಿಲ್ಲದೆ ಈಗ ಜೀವನನೇ ಇಲ್ಲ ಅನ್ನೋ ಹಾಗೆ ಆಗಿದೆ. ಎಲ್ಲ ಕ್ಷೇತ್ರಗಳಲ್ಲೂ ಆ ಒಂದು ವಿಜ್ಞಾನ ಅಥವಾ ತಂತ್ರಜ್ಞಾನವನ್ನ ಅಳವಡಿಸಿಕೊಳ್ಳಲಾಗಿದೆ. ನಮ್ಮ ಶಾಲೆಯಲ್ಲೂ ಸಹ ಆ ಒಂದು ಸಬ್ಜೆಕ್ಟ್ ಅನ್ನ ಇಟ್ಟಿದ್ದಾರೆ. ಈ AI ಅಂದ್ರೆ ಏನು, ಏನೆಲ್ಲ ಅದರಲ್ಲಿ ನಾವು ಕಲಿಸಬಹುದು, ಮಕ್ಕಳು ಏನೆಲ್ಲ ಕಲಿಬಹುದು ಶಾಲೆಯಲ್ಲಿ ಅನ್ನುವ ವಿವರಗಳನ್ನ ನಿಮ್ಮ ಮುಂದೆ ವಿವರಿಸಿ ಹೇಳಲಿಕ್ಕೆ ಸ್ಟೆಮ್ ರೋಬೋ ಅನ್ನುವಂಥ ಸಂಸ್ಥೆಯಿಂದ ಶ್ರೀ ಮಂಜುನಾಥ್ ಸರ್ ಅವರು ಬಂದಿದ್ದಾರೆ. ಅವ್ರಿಗೂ ನಾನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ವಿಷಯವನ್ನು ಕುರಿತು ಅವರು ನಿಮಗೆ ವಿವರಿಸಲಿದ್ದಾರೆ. ಸ್ವಾಗತ ಸರ್. ನಿಮಗೂ ಒಂದು ಆಸೆ ಇರ್ತದೆ ಪೇರೆಂಟ್ಸ್ ಆಗಿ ರೋಬೋಟಿಕ್ಸ್ ಬಗ್ಗೆ ನಮ್ಮ ಸ್ಟೂಡೆಂಟ್ಸ್ ಕೂಡ ಕಲಿಬೇಕು, ಏನೆಲ್ಲ ಯೂಸ್ ಮಾಡಬೇಕು, ಯಾವ ತರ ಎಲ್ಲಿ ಯೂಸ್ ಮಾಡ್ಬೇಕು ಅನ್ನೋದನ್ನ ಕಲಿಬೇಕಂತ ನಿಮಗೂ ಇಂಟ್ರೆಸ್ಟ್ ಇರುತ್ತೆ. ನಾವು ಕೆಲವೊಂದು ಕಿಟ್ಸ್ ಎಲ್ಲ ಯೂಸ್ ಮಾಡ್ತೀವಿ ಇವಾಗ, ಅಂದ್ರೆ ಗ್ರೇಡ್ ವೈಸ್ ಸ್ಟೆಪ್ ಬೈ ಸ್ಟೆಪ್ ರೋಬೋಟಿಕ್ಸ್ ಎಲ್ಲ ಕ್ಲಾಸಸ್ ಎಲ್ಲ ಇರುತ್ತೆ ನಮ್ದು. ನಾವು ಟೀಚರ್ಸ್ಗೆಲ್ಲ ಟ್ರೈನ್ ಮಾಡಿರ್ತೀವಿ, ಟೀಚರ್ಸ್ ಸ್ಟೂಡೆಂಟ್ಸ್ಗೆ ಹೇಳ್ಕೊಡ್ತಾರೆ. ಫಸ್ಟ್ ರೋಬೋಟ್ ಅಂದ್ರೆ ಅದರಲ್ಲಿ ನಾವು ಔಟ್ಸೈಡ್ ಬಾಡಿ ಎಲ್ಲ ಯಾವ ತರ ಮಾಡ್ತಾರೆ, ಮೆಕ್ಯಾನಿಕಲ್ ಆಗಿ ಯಾವ ತರ ವರ್ಕ್ ಆಗುತ್ತೆ, ನೆಕ್ಸ್ಟ್ ಅದಕ್ಕೆ ಎಲೆಕ್ಟ್ರಾನಿಕ್ಸ್ ನ ಆಡ್ ಮಾಡ್ತಾರೆ. ಜಸ್ಟ್ ಎಲೆಕ್ಟ್ರಾನಿಕ್ಸ್ ಇದ್ರೆ ಸಾಕಾಗಲ್ಲ, ಕರೆಕ್ಟಾ? ಇವಾಗ ಒಂದು ರೋಬೋಟ್ ಎಲ್ಲ ಮೂವ್ ಆಗ್ಬೇಕಾದ್ರೆ ಅದಕ್ಕೆ ಡಿಟೆಕ್ಟ್ ಮಾಡ್ಲಿಕ್ಕೆ ಸೆನ್ಸರ್ಸ್ ಅದೆಲ್ಲ ಬೇಕಾಗುತ್ತೆ. ನೆಕ್ಸ್ಟ್ ಆ ಪಾರ್ಟ್ ಆಡ್ ಆಗುತ್ತೆ. ಆ ಪಾರ್ಟ್ ಆಡ್ ಆದ್ಮೇಲೆ ನೆಕ್ಸ್ಟ್ ನಿಮಗೆ ಕೋಡಿಂಗ್ ಅಂತ ಬರುತ್ತೆ. ಮನೇಲಿ ಆಟಂತರ ಏನಂದ್ರೆ ನೀವು ಡೈರೆಕ್ಟ್ ಪರ್ಚೇಸ್ ಮಾಡ್ಕೊಡ್ತೀರಾ, ಅವ್ರು ಮಾಡ್ತಾರೆ. ಇಲ್ಲಿ ಅವರಾಗೆ ಎಲ್ಲ ಅಸೆಂಬಲ್ ಮಾಡ್ತಾರೆ. ಇದಕ್ಕೆ ವೀಲ್ಸ್, ಮೋಟರ್ ಎಲ್ಲ ಮೆಕ್ಯಾನಿಕಲ್ ಪಾರ್ಟ್ ಎಲ್ಲ ಅಸೆಂಬಲ್ ಮಾಡ್ಕೊಂಡು, ರಿಮೋಟ್ ಎಲ್ಲ ಅಸೆಂಬಲ್ ಮಾಡ್ತಾರೆ. ಇದನ್ನೆಲ್ಲ ಅಸೆಂಬಲ್ ಮಾಡ್ಕೊಂಡು ಎಲ್ಲ ಅವರೇ ವರ್ಕ್ ಮಾಡ್ತಾರೆ. ಆ ತರ We are here to explain about Gloria LED using breadboard. In this activity, we will learn the basics of electronics by building a simple circuit to make an LED glow using breadboard. Now we can see our output. Our LED is glowing. ಈ ರೋಬೋಟಿಕ್ಸ್ ನ ಇಂಪ್ಲಿಮೆಂಟ್ ಮಾಡಿದೀವಿ ನಮ್ಮ ಸ್ಕೂಲಲ್ಲಿ. ಸೊ ಅದನ್ನ ಯೂಸ್ ಮಾಡ್ಕೊಂಡು ನಾವು ಸ್ಮಾರ್ಟ್ ಫುಡ್ ಕಂಟೈನರ್ ಅನ್ನೋ ಒಂದು ಪ್ರಾಜೆಕ್ಟ್ ನ ರೆಡಿ ಮಾಡಿದ್ವಿ. ಸೊ ಅವ್ರು ಹೇಳ್ಕೊಟ್ಟು ಸ್ಟೂಡೆಂಟ್ ಕೈಲಿ ಮಾಡಿಸಿ ಅದನ್ನ ಎಕ್ಸ್ಪ್ಲೈನ್ ಮಾಡಿ ನಾವು ಅದನ್ನ ಇನ್ಸ್ಪೈರ್ ಅವಾರ್ಡ್ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿದೀವಿ. ಇದೇನು ಸ್ಟ್ಯಾಂಡರ್ಡ್ ಲರ್ನಿಂಗ್ ಮಾಡ್ತಾ ಇದ್ದಾರೆ. ಮುಂದಿನ ಫ್ಯೂಚರ್ ಆಟೋಮೊಬೈಲ್ಸ್ಗೆ ಮತ್ತೆ ಎಲೆಕ್ಟ್ರಾನಿಕ್ಸ್ಗೆ ಯೂಸ್ ಆಗುತ್ತೆ. ಆಟೋಮೆಟಿಕ್ ಕಾರ್ ಎಲ್ಲ ಬಗ್ಗೆ ಹೇಳ್ತಿದ್ದೀರಾ, ಆಟೋಮೆಟಿಕ್ ಕಾರ್ ಅದೆಲ್ಲ ಬರುತ್ತಲ್ಲ, ಅದಕ್ಕೆಲ್ಲ ಈ ತರದೆಲ್ಲ ಯೂಸ್ ಆಗುತ್ತೆ. ಅದ್ರಲ್ಲಿ ಸೆನ್ಸರ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಅಲ್ಲೆಲ್ಲ ನಾವು ಮನಿನ ವೇಸ್ಟ್ ಮಾಡ್ತೀವಿ, ಇದಕ್ಕೆ ನಾವು ಸ್ಪೆಂಡ್ ಮಾಡೋದ್ರಿಂದ ಮಕ್ಕಳಿಗೆ ಒಳ್ಳೇದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಇದು ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ ಸರ್. ಕಾರಣ ಯಾಕೆ ಗೊತ್ತಾ, ನಾವು ಎಕ್ಸ್ಟ್ರಾ ಕೋರ್ಸ್ಗಳ ಪ್ರಕಾರವಾಗಿ ಕಲಿಬೇಕು ಅನ್ನೋದು ಏನಿರುತ್ತೆ, ಬಟ್ ನೀವು ಇವಾಗ ಬೇಸಿಕಲ್ಲೇ ನೀವು ಇದನ್ನು ತಿಳಿಸ್ಕೊಡ್ತಾ ಇರೋದ್ರಿಂದ ಇದು ಸ್ಟೂಡೆಂಟ್ಸ್ಗೆ ಇವಾಗಿಂದಲೇ ನಾವು ಎಲೆಕ್ಟ್ರಾನಿಕ್ಸು, ರೊಬೋಟಿಕ್ಸು, ಫ್ಯೂಚರ್ ಅಪ್ಡೇಟ್ಸು ಯಾವ ಥರ ಇರಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಇವಾಗೆ ಮೈಂಡ್ ಸೆಟ್ ನೀವು ರೆಡಿ ಮಾಡ್ತಾ ಇದ್ದೀರಾ. ವೆರಿ ಗುಡ್ ಕಾನ್ಸೆಪ್ಟ್. ಸೊ ಈ ಪೇರೆಂಟ್ ಆಗಿ ಹೋದಾಗ ನಿಮಗೆ ಏನು ಟೀಚರ್ ಮಾಡ್ತಾರೆ, ಸಿಮಿಲರ್ ಸೇಮ್ ವಿಡಿಯೋ ಅವತ್ತಿಂದ ಅವತ್ತು ರಿಪೀಟ್ ಮಾಡೋಕ್ಕೆ ನಿಮ್ಗೆ ಈಸಿ ಆಗುತ್ತೆ. ನಿಮ್ಮ ಮಕ್ಕಳ ಜೊತೆ ಅಟ್ಲೀಸ್ಟ್ 10 to 15 minutes ಆ 10 ರಿಂದ 15 ನಿಮಿಷ ನೀವು ಇದು ಮಾಡಿದಾಗ ನಿಮ್ಗೆ ಕ್ಲೀನಾಗಿ ಗೊತ್ತಾದರೆ ನಿಮ್ಮ ಮಗು ಏನು ತಪ್ಪು ಮಾಡ್ತಾ ಇದೆ, ಏನು ಪ್ರೋಗ್ರೆಷನ್, ಯಾವ ಪ್ರೋಗ್ರೆಷನ್ ಇದೆ. ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಆಸ್ ಸೂನ್ ಆಸ್ ದೇ ಕಮ್ ಟು ಕ್ಲಾಸ್ ಬಂದಿದ ತಕ್ಷಣ ಅರ್ಲಿ ಯೋಗ starts with the physical exercise, dance, yoga, meditation, small things. You can start. Then it goes to the different subjects. You may see, okay, English earlier English, nothing but English. We are trying to storytelling, story ಹೇಳ್ತಾರೆ, actually was connected, learning was connected. ಅದೊಂದು ಪೋಯಮು, ಒಂದು ರೈಮ್ಸು, ಒಂದು ಹಾಡು ಏನಾದರೂ ಹೇಳಬೇಕಾದ್ರೆ ಸ್ವಲ್ಪ ವೇರಿಯೇಷನ್ ಮಾಡಿ ಸ್ಕೂಲಲ್ಲಿ ಹೇಳ್ಕೊಟ್ಟಿರೋಂಥ ಪರ್ಟಿಕ್ಯುಲರ್
ಇಮಿಡಿಯೇಟ್ ಅಂಡರ್ಸ್ಟಾಂಡ್ ನಿಮ್ಗೆ ಬರಲ್ಲ ನಮ್ಗೆ